ತುಮಕೂರಿನಲ್ಲಿ ಅಶೋಕ್ ಸಿಡಿಸಿದಂತಹ ಹೊಸ ರಾಜಕೀಯ ಸ್ಟೇಟ್ಮೆಂಟ್ ಇದು ಯತೀಂದ್ರದ ಆಟವಲ್ಲ, ಸಿದ್ದರಾಮಯ್ಯ ಅವರೇ ಆಡ್ತಾ ಇದ್ದಾರೆ. ಸಿಎಂ ಮಗನ ಮಾತು ಒಂದು ರೀತಿ ಆದ್ರೆ ಒಂದು ಕಡೆ ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ನಾಮ ಇದ್ದಂಗೆ ಅಂತ. ತುಮಕೂರಿನಲ್ಲಿ ಅಶೋಕ್ ಸಿಡಿಸಿದಂತಹ ಹೊಸ ಬಾಂಬ್ ರಾಜಕೀಯ ಒಂದು ಸ್ಟೇಟ್ಮೆಂಟ್. ಇದು ಯತೀಂದ್ರ ಅವರ ಆಟವಲ್ಲ, ಸಿದ್ದರಾಮಯ್ಯ ಅವರೇ ಆಡಿಸ್ತಾ ಇರುವಂತಹ ಆಟ. ಸಿಎಂ ಮಗನ ಮಾತು ಒಂದು ರೀತಿ ಡಿ.ಕೆ. ಶಿವಗೆ ನಾಮ ಇದ್ದಂಗೆ. ಡಿ.ಕೆ. ಶಿವಕುಮಾರ್ಗೆ ಇದು ಚೆಕ್ಮೇಟ್ ಅಷ್ಟೇ ಅಂತ ಹೇಳಿರುವಂತಹ ಅಶೋಕ್, ಸರ್ಕಾರದಲ್ಲಿರುವವರು ಎಲ್ಲರೂ ಕೂಡ ಭ್ರಷ್ಟಾಚಾರ ಪಿತಾಮಹರು. ನವೆಂಬರ್ ಕ್ರಾಂತಿ ಆದ್ರೆ ಸಿಎಂ ಬದಲಾವಣೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರವೇ ತೊಲಗಬೇಕು. ಯತೀಂದ್ರ ಅವರ ಹೇಳಿಕೆ ಬೆನ್ನಲ್ಲೇ ಕೇಸರಿ ಕಲಿಗಳ ಕಿಡಿ ಇದಾಗಿತ್ತು. ಎಸ್ ವೀಕ್ಷಕರೇ, ಈಗ ಏನು ಅಂತಂದ್ರೆ ಅಧಿಕಾರದಲ್ಲಿ ಇರುವಂಥವರು ಹೇಳಿರುವಂತಹ ಸಾಕಷ್ಟು ವಿಚಾರಗಳನ್ನ ಒಪ್ಕೊಳ್ಳೋದಿಲ್ಲ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದವರು ಅವರು ಒಂದೊಂದೇ ತಗಾದಿಯನ್ನು ತೆಗೆಯೋದು ಅದು ಕಾಮನ್. ಅದು ವಿರೋಧ ಪಕ್ಷದವರ ಚಾಳಿ, ಅದು ವಿರೋಧ ಪಕ್ಷದವರು ಇರಬೇಕಾಗಿದ್ದೇ ಹಾಗೆ. ಸೊ ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಸ್ವಲ್ಪ ಮಾತನಾಡಿದ್ದಾರೆ. ಅಶೋಕ್ ಅವರು ವಿಪಕ್ಷ ನಾಯಕರು ಏನು ಹೇಳಿದ್ರು ಅಂತ ಅಂದರೆ, ಸಿದ್ದರಾಮಯ್ಯ ಅವ್ರು ಆಡ್ಸಿರೋ ಆಟ ಇದು, ಯತೀಂದ್ರ ಅವ್ರು ಆಡಿರುವಂತಹ ಆಟ ಅಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ಗೆ ಪಂಗನಾಮವೇ ಗತಿ ಅಂತ ಹೇಳಿ ಅವರು ವ್ಯಂಗ್ಯವಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಿರುವಂತಹ ಅಷ್ಟು ಗಲಾಟೆಗಳು ಅಥವಾ ಅಷ್ಟು ಕೆಸರೆ ರಚಾಟವನ್ನು ವಿರೋಧ ಪಕ್ಷದವ್ರು ನೋಡ್ತಾ ಇದ್ದಾರೆ. ಅವರು ಜನಗಳಿಗೆ ತಿಳಿಸ್ತಾ ಇದ್ದಾರೆ. ಆಡಳಿತ ಪಕ್ಷದಲ್ಲಿ ಆಗುವಂತಹ ಗೊಂದಲಗಳನ್ನ ಜನರಿಗೆ ತಿಳಿಸಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಅವರಿಗೆ ಮೈನಸ್ ಆಗುತ್ತೆ. ಸರ್ಕಾರದಲ್ಲಿರುವಂತಹ ಎಲ್ಲಾ ಭ್ರಷ್ಟಾಚಾರರ ಪಿತಾಮಹರು ಅಂತ ಹೇಳಿ ಟಾಂಗ್ ಅನ್ನ ನೀಡಿದ್ದಾರೆ. ನವೆಂಬರ್ ಕ್ರಾಂತಿ ಅಂದ್ರೆ ಸಿಎಂ ಬದಲಾವಣೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರವೇ ತೊಲಗಬಹುದು. ಯತೀಂದ್ರ ಅವರ ಹೇಳಿಕೆಯ ಬದಲೇ ಈ ರೀತಿಯಾಗಿ ಮಾತನ್ನ ಆಡಿದ್ದಾರೆ. ಎಲ್ಲರೂ ಕೂಡ ಭ್ರಷ್ಟಾಚಾರಿಗಳಾಗಿದ್ದಾರೆ ಅವರು. ಸೊ ಈ ಭ್ರಷ್ಟಾಚಾರಿಗಳನ್ನು ಸರಿ ಮಾಡಕ್ ಆಗೋದಿಲ್ಲ, ಅವರನ್ನ ದೇಶದಿಂದ ತೊಲಗಿಸಬೇಕು ಅಷ್ಟೇ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಇದರ ನಡುವೆಯಲ್ಲೂ ಕೂಡ ಮಾತನಾಡಿರುವಂತಹ ಅಶೋಕ್ ಅವರು ಯತೀಂದ್ರ ಅವರ ಮಾತನ್ನ ಯತೀಂದ್ರ ಹೇಳಿದ್ದಾರೆ ಅಂತ ಹೇಳಿ ನೀವು ತಗೊಂಡು ಲೈಟ್ ಆಗಿ ಏನಾದ್ರು ತಗೊಂಡ್ರೆ ಅದು ನಿಮ್ಮ ಮೈನಸ್ ಆಗುತ್ತೆ. ಯಾಕಂದ್ರೆ ಯತೀಂದ್ರ ಅವರ ಮಾತುಗಳನ್ನ ಯತೀಂದ್ರ ಹೇಳಿದ್ದಲ್ಲ, ಇಲ್ಲಿ ಸಿದ್ದರಾಮಯ್ಯ ಅವರು ಪ್ಲೇ ಮಾಡ್ತಾ ಇದ್ದಾರೆ, ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಡೈರೆಕ್ಟ್ಲಿ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.